ಬಿಗ್ ಬಾಸ್ ಸೀಸನ್ 12 ಇನ್ನೇನು ಫೈನಲ್ಗೆ ಬಂದಿರುವಂತದ್ದು 111 ದಿನಗಳನ್ನು ಪೂರೈಸಿ ರಕ್ಷಿತಾ ಶೆಟ್ಟಿ ಏನು ಹೆಜಮಾಡಿಯ ಕನ್ನಂಗಾರ್ ಆ ಭಾಗದ ರಕ್ಷಿತಾ ಶೆಟ್ಟಿ ಏನಿದ್ದಾಳೆ ಅವಳೀಗ ಫೈನಲಿಸ್ಟ್ ಆಗಿರುವಂತದ್ದು. ಗಿಲ್ಲಿ, ರಕ್ಷಿತಾ, ಅಶ್ವಿನಿ ಈ ಒಟ್ಟು 5-6 ಕಂಟೆಸ್ಟೆಂಟ್ಗಳು ಈಗ ಇರುವಂತದ್ದು. ಸದ್ಯ ರಕ್ಷಿತಾ ತುಂಬಾ ಟಕ್ಕರ್ ಅನ್ನ ಕೊಟ್ಟಿರುವಂತದ್ದು. ಈಗ ಪಟಾಕಿ ರಕ್ಷಿತಾ ಅಂತ ಫೇಮಸ್ ಆಗಿರುವಂತಹ ರಕ್ಷಿತಾ ಶೆಟ್ಟಿ, ಹೆಜಮಾಡಿಯ ರಕ್ಷಿತಾ ಶೆಟ್ಟಿ, ಉಡುಪಿ ಜಿಲ್ಲೆ ಹೆಜಮಾಡಿಯ ರಕ್ಷಿತಾ ಶೆಟ್ಟಿ ಏನಿದ್ದಾಳೆ ಈಗ ಫೈನಲಿಸ್ಟ್ ಆಗಿರುವಂತದ್ದು. ಅವಳ ಊರಿನಲ್ಲಿ ಯಾವ ತರ ಸಂಭ್ರಮ ಇದೆ ಮತ್ತು ಮುಖ್ಯವಾಗಿ ಆಕೆ ಪ್ರತಿ ಬಾರಿ ಬಾಂಬೆಯಿಂದ ಇಲ್ಲಿ ಬಂದಾಗ ಅವರ ಅಜ್ಜಿ ಮನೆಯಲ್ಲಿ ಆಕೆ ಇದ್ದಂತದ್ದು, ಇಲ್ಲೇ ಆಕ್ಟಿವಿಟೀಸ್ ಗಳನ್ನ ಮಾಡುವಂತದ್ದು, ಬ್ಲಾಗಿಂಗ್ ಇರಬಹುದು, ಎಲ್ಲವೂ ಇಲ್ಲೇ ಮಾಡುವಂತದ್ದು. ಈಗ ಸದ್ಯಕ್ಕೆ ಆ ಅಜ್ಜಿ ಮನೆಯಲ್ಲಿ ಇದ್ದೇನೆ, ನೋಡ್ತಾ ಇರಬಹುದು. ರತ್ನ ಅವರ ಅಜ್ಜಿ ಏನಿದ್ದಾರೆ ಇಲ್ಲಿದ್ದಾರೆ, ಅವರನ್ನ ಮಾತಾಡ್ಸೋಣ. ಅಮ್ಮ, ಬಿಗ್ ಬಾಸ್ ನೋಡ್ತಾ ಇರ್ತೀರಿ, ರಕ್ಷಿತಾ ಶೆಟ್ಟಿ ಫೈನಲ್ ಈಗ, ಸೊ ಏನ್ ಹೇಳ್ತೀರಿ? ಎಷ್ಟು ಖುಷಿ ಆಗ್ತಾ ಇದೆ, ಎಷ್ಟು ಯಾವ ತರ ನಿರೀಕ್ಷೆ ಇತ್ತು ಅಂತ? ನಮಗೆ ತುಂಬಾ ಖುಷಿ ಆಗ್ತದೆ ಆಡುವುದನ್ನು ನೋಡಿ ಎಲ್ಲ. ಅದೇ ಈ ಸರಿ ಬಿಗ್ ಬಾಸ್ ನಲ್ಲಿ ಬರ್ತಾರಂತ ಎನಿಸ್ತದೆ. ಈಗ ಈ ಮನೆಗೆ ಪ್ರತಿ ಬಾರಿ ರಜೆಗೆ ಮಾತ್ರ ಬರ್ತಿದ್ರ ಅಥವಾ ಬರ್ತಾ ಇದ್ಲ? ಇಲ್ಲಿ ಬಂದಾಗ ಏನ್ ಮಾಡ್ತಿದ್ಲ ಅವಳು? ಇದು ಮನೆಯಲ್ಲ, ನಮ್ಮ ಮನೆ ಪಡುಬಿದ್ರೆಯಲ್ಲಿ ನಮ್ಮ ಮನೆ, ಇದು ಬಾಡಿಗೆಗೆ. ಅಲ್ಲಿ 3 ವರ್ಷಗಿಂತ ಇರ್ತಾಳೆ ಇಲ್ಲಿ. ಸ್ವಲ್ಪ ಬೊಂಬೈಗೆ ಹೋಗುದು, 1 ತಿಂಗಳು, ಮತ್ತೆ ಇಲ್ಲಿ ಪಡುಬಿದ್ರೆಯಲ್ಲಿ ಇರುವುದು, ನನ್ನೊಟ್ಟಿಗೆ ಇರುವುದು. ಏನ್ ಮಾಡ್ತಿದ್ಲು ಬಂದಾಗ ಇಲ್ಲಿ? ಅವಳು ಯೂಟ್ಯೂಬ್ ಮಾಡ್ತಾಳೆ. ಅದೇ ನಮಗೆ ಖುಷಿ ಇರ್ಲಿಲ್ಲ. ಅವರು ಕಲಿತಿದ್ದಾಳೆ, ಬೇರೆ ಕೆಲಸ ನೋಡ್ಲಿಕ್ಕೆ ಏನು ಅಂತ ಎಲ್ಲರೂ ಹೇಳುತ್ತಿದ್ರು. ಅವಳಿಗೆ ಇದು ಖುಷಿ ಯೂಟ್ಯೂಬ್ ಮಾಡುವುದೇ. ಬಿಗ್ ಬಾಸ್ ಹೋಗ್ತಾನೆ ಅಂತ ಗೊತ್ತಾಗಿದ್ದೆ, ಗೊತ್ತಾದ್ಮೇಲೆ ಏನ್ ಅನ್ಸಿತ್ತು? ಗೊತ್ತಾಗಿದ್ದು ನನ್ನ ಹತ್ರ ಅವರು ಒಂದು 5-6 ದಿವಸ ಮುಂಚೆ ಅಷ್ಟೇ. ಆಗ ಬೊಂಬೈಗೆ ಹೋಗ್ತಿದ್ಲು 1 ತಿಂಗಳು, ಬರುವಾಗ ಮತ್ತೆ ಹೇಳಿದರು. ಡೈಲಿ ನೋಡ್ತಿದ್ರ ಬಿಗ್ ಬಾಸ್ ಅವಳ ಆಟನ? ಏನ್ ಇಷ್ಟ ಆಗಿರ್ಲಿಲ್ಲ? ಎಲ್ಲ ಇಷ್ಟವೇ. ಮನೆಯಲ್ಲಿ ಮಾಡಿದ್ರು ಅಲ್ಲಿ ಎಲ್ಲೇ ತೋರಿಸ್ತಾಳೆ ಅಷ್ಟೇ. ಗಲಾಟೆ ಸ್ವಲ್ಪ ಅಲ್ಲಿ ಬೊಂಬೈಗೆ ಅಕ್ಕ ತಂಗಿಯರ ಅವ್ರ ಹತ್ರ ಇತ್ತು, ನನ್ನ ಹತ್ರ ಇಲ್ಲ. ಒಳ್ಳೆಯದಾಗಿ ಇದ್ಲು. ಆದ್ರೂ ಜನರಿಗೆ ಅವಳ ಮಾತು, ನಡೆ, ಎಲ್ಲವೂ ವ್ಯಕ್ತಿತ್ವ ಎಲ್ಲವೂ ಇಷ್ಟ ಆಯ್ತು. ಇಷ್ಟ ಮನಸ್ಸಿನಲ್ಲಿ ಇಲ್ಲ ಒಂದು ಸಲ. ತುಂಬಾ ಇಷ್ಟ ಅಂದ್ರೆ ಅವಳು ಊಟ ಅಡಿಗೆ ಮಾಡಿದದ್ದು, ಎಲ್ಲರಿಗೆ ಊಟ ಹಾಕಿ ಅವರು ತಿಂದ ಮೇಲೆ ಅವಳು ಊಟ ಮಾಡುವುದಷ್ಟೇ. ಅದೇ ಇಷ್ಟ. ಅಲ್ಲಿ ಕೂಡ ಅದು ಮಾಡ್ತಾಳೆ, ಅದು ತುಂಬಾ ಇಷ್ಟ ನನಗೆ. ಇಲ್ಲಿಗೂ ಅಲ್ಲಿಗೂ ಏನು ಇಲ್ಲ, ಮನೆಯಲ್ಲಿದ್ದಾಗೆ ಇದ್ದಾಳೆ. ಎಲ್ಲರ ಹತ್ರ ಜಗಳ ಮಾಡ್ತಾಳೆ, ಎಲ್ಲ ಒಳ್ಳೇದಾಗಿರ್ತಾಳೆ ಅಷ್ಟೇ. ಗಿಲ್ಲಿ, ರಕ್ಷಿತಾ, ರಘು ಎಲ್ಲ ಒಟ್ಟಿಗೆ ಖುಷಿ ಆಗಲ್ವಾ? ರಘು ತುಂಬಾ ಖುಷಿ ಆಗ್ತದೆ ನನಗೆ. ಈಗ ಫೈನಲ್ಸ್ ಬಂದಿಯಾಳೆ, ಎಷ್ಟು ಖುಷಿ ಇದೆ? ಖುಷಿ ಇದೆ, ತುಂಬಾ ಖುಷಿ ಇದೆ. ಅದು ನಾನು ಇನ್ನು ನೋಡ್ಬೇಕು, ಬರ್ತಾಳ ಅಂತ ನೋಡ್ಬೇಕು ಅಷ್ಟೇ. ನೀವು ಹೋಗಿಲ್ಲ ಬಿಗ್ ಬಾಸ್ಗೆ? ಇಲ್ಲ. ಇದು ರಕ್ಷಿತಾ ಅವರ ಅಜ್ಜಿ ಅವರ ಮಾತು. ಬಹಳಷ್ಟು ಖುಷಿಯಲ್ಲಿದ್ದಾರೆ. ಮೊದಲು ಫಸ್ಟ್ ಗೆ ಅವ್ರು ಯೂಟ್ಯೂಬ್ ಮಾಡುವಂತೆಲ್ಲ ಸ್ವಲ್ಪ ಇಷ್ಟ ಇರಲಿಲ್ಲ. ನಂತರದಲ್ಲಿ ಅವಳದೆಲ್ಲ ಆಕ್ಟಿವಿಟೀಸ್ಗಳು ಇಷ್ಟ ಆಗಿರುವಂತದ್ದು. ಈಗ ಬಿಗ್ ಬಾಸ್ ಅಲ್ಲಿ ಕೂಡ ಅವಳ ಪ್ರತಿ ನಾಡೆ ನೋಡಿ ಕೂಡ ಈ ಮನೆಯಲ್ಲಿ ಈ ಅಜ್ಜಿ ಮನೆಗೆ ಬಂದಾಗ ಹೇಗಿಡ್ತಿದ್ಲು ಅಲ್ಲೂ ಹಾಗೆ ಇದೆಲ್ಲ ಅನ್ನೋ ಮಾತನ್ನ ಸದ್ಯ ಅವರ ಅಜ್ಜಿ, ಮುದ್ದಿನ ಅಜ್ಜಿ ರತ್ನ ಅವರು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಪರೀಕ್ಷೆ ನ್ಯೂಸ್ ಫಸ್ಟ್ ಉಡುಪಿ.